ರಾಜ್ಯದಲ್ಲಿ ದಿನದಿನಕ್ಕೂ ಬಿಗಡಾಯಿಸ್ತಾ ಇದೆ ಗ್ಯಾಸ್ ಸಮಸ್ಯೆ. ಯುದ್ಧದ ಹಿನ್ನೆಲೆ LPG ಆಟೋ ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದಾವೆ. ಕರ್ನಾಟಕದ ಹಲವು ಕಡೆ ಆಟೋ ಗ್ಯಾಸ್ ಹಾಹಾಕಾರ ಇನ್ನೂ ಕೂಡ ಮುಂದುವರಿತಾನೇ ಇದೆ. ಬಂಕ್ಗಳ ಮುಂದೆ ಪಾಪ ಆಟೋ ಚಾಲಕರು ಆಟೋಗಳನ್ನು ತೆಗೆದುಕೊಂಡು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ. ಹಲವು LPG ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ಗಳು ಕಾಣಿಸ್ಕೊಳ್ತಾ ಇದ್ದಾವೆ. ನೋ ಸ್ಟಾಕ್ ಅಂತ ಹೇಳಿ LPG ಬಂಕ್ಗಳ ಮುಂದೆ ಬೋರ್ಡ್ ಹಾಕಿದ್ದಾರೆ. ಗ್ಯಾಸ್ ಏಜೆನ್ಸಿ ವಿರುದ್ಧ ಆಟೋ ಚಾಲಕರು ಸಿಟ್ಟಿಗೆದ್ದಿದ್ದಾರೆ. ಬೀದಿಗೆ ಬಂದಿದೆ ಬದುಕು ನಮ್ದು, ಬೀದಿಗೆ ಬಿದ್ದು ಬಿಟ್ಟಿದೆ ಬದುಕು. ಇಡೀ ದಿನ ಬಂಕ್ ಮುಂದೆ ನಿಂತಲ್ಲೇ ನಿಂತಿದ್ದಾರೆ ಪಾಪ ಆಟೋ ಚಾಲಕರು. ಎಷ್ಟು ಕಷ್ಟ ಇರಬೇಡ, ಜಸ್ಟ್ ಇಮ್ಯಾಜಿನ್. ಪ್ರತಿ ತಿಂಗಳು EMI ಅಂತ ಇರುತ್ತೆ, ಬೇರೆ ಬೇರೆ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರ್ತವೆ ಪ್ರತಿಯೊಬ್ಬರಿಗೂ ಕೂಡ. ಈ ಆಟೋ ಚಾಲಕರ ಪಾಡಂತೂ ಕೇಳೋದೇ ಬೇಡ. ನೋಡಿ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳಲ್ಲಿ ಕೂತ್ಕೊಂಡು ಕಾಯ್ತಾ ಇದ್ದಾರೆ LPG ಸಿಗುತ್ತೆ 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 ಅಂತ ಹೇಳಿ. ಬಟ್ ನೋಡಿದರೆ ಕೆಲವೊಂದಿಷ್ಟು ಕಡೆ ಗ್ಯಾಸ್ ಬಂಕ್ಗಳು ಈಗ ಕ್ಲೋಸ್ ಆಗಿದ್ದಾವೆ. ನೋ ಸ್ಟಾಕ್ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾವೆ ಬಂಕ್ಗಳು. ಬಂದು ಕೇಳೋದು ಬೇಡ ಅಂತ ಹೇಳಿ ನೋಡ್ಕೊಂಡು ಹೋಗಿ ಅನ್ನೋ ಥರ ಕ್ಲೋಸ್ ಆಗಿಬಿಟ್ಟಿದ್ದಾವೆ ಬಂಕ್ಗಳು. ಸೊ ಹಾಗಾಗಿನೇ ನಮ್ಮ ಬದುಕು ಬೀದಿಗೆ ಬಂದುಬಿಟ್ಟಿದೆ. ಯಾವಾಗಿದೆಲ್ಲ ಸರಿ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಜೊತೆಗೆ ಗ್ಯಾಸ್ ಏಜೆನ್ಸಿ ವಿರುದ್ಧ ಆಟೋ ಚಾಲಕರು ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರಂತೆ. ಇದ್ರೆ ಕೊಡೋದಕ್ಕೆ, ಇದ್ರೂ ಕೊಡಲಿಲ್ಲ ಅಂತ ಅಂದರೆ ಅದು ತಪ್ಪಾಗುತ್ತೆ. ಗ್ಯಾಸ್ ಈಗ ನೋಡಿ, ಆಟೋ ಗ್ಯಾಸ್ ಸಮಸ್ಯೆಯಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ. ನೋಡಿ, ಆಟೋ ಗ್ಯಾಸ್ ಸಮಸ್ಯೆಯಿಂದ ರೋಗಿಗಳು ಪರದಾಡ್ತಾ ಇದ್ದಾರೆ. ಬಾಣಂತಿ ನವಜಾತ ಶಿಶು ಆಸ್ಪತ್ರೆಗೆ ಹೋಗೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾರದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಪಾಪ. ಆಟೋದಲ್ಲಿ ಬಂದವರು ಗ್ಯಾಸ್ ಬಂಕ್ನಲ್ಲೇ ಸಿಕ್ಕಾಕೊಂಡು ಪರದಾಡುವಂಥ ಪರಿಸ್ಥಿತಿ. ನೋಡಿ, ಅಲ್ಲಿ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆಟೋದಲ್ಲಿ ಗ್ಯಾಸ್ ಖಾಲಿ ಆದ ಹಿನ್ನೆಲೆ ತಳ್ಳಿಕೊಂಡು ಬಂದಿದ್ದಾರೆ ಚಾಲಕ. ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಮಗುವನ್ನ ಬಂಕ್ಗೆ ಕರೆದುಕೊಂಡು ಹೋಗಿದ್ದಾರೆ ಚಾಲಕ. ನೋಡಿ, ಇಲ್ಲಿ ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತಂತೆ ಪಾಪ. ನೋಡಿದರೆ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ಹಾಗಾಗಿ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದನೇ ತಳ್ಕೊಂಡು ಬಂದಿದ್ದಾರೆ. ಬಟ್ ಅಲ್ಲಿ ನೋಡಿದರೆ ಇನ್ನೂ ಸಿಗ್ತಾ ಇಲ್ಲ ಗ್ಯಾಸ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಇವಾಗ ಗ್ಯಾಸ್ ಸಿಗ್ತಾ ಇಲ್ಲ. ಇಷ್ಟೊಂದು ಗಾಡಿಗಳು ಇದಾವೆ ಸರ್. ಆ ರೇಟ್ ಕೂಡ ಜಂಪ್ ಆಗಿಬಿಟ್ಟವೆ ಸರ್. 4 ಬಂಕ್ ಇದಾವೆ ಸರ್. 4 ಬಂಕ್ ಎಲ್ಲ ಬಂದ್ ಮಾಡಿವಿ ಸರ್. ಇದು ಇವಾಗ ಒಂದು ಆನ್ ಆಗುತ್ತೆ ಸರ್. ಇದು ಆನ್ ಆಗಿದ್ರು ಕೂಡ ಇವಾಗ ಗಾಡಿ ಫುಲ್ ಇದಾವೆ ಸರ್. ಇವಾಗ ನಾನು ಹಾಸ್ಪಿಟಲ್ ಹೋಗ್ಬೇಕು, ಒಪ್ಡಿಗೆ ಹೋಗ್ಬೇಕು. ಆದ್ರೂ ಕೂಡ ಇವಾಗ ಸಣ್ಣ ಹುಡುಗ ಇದ್ದಾನ, ಡೆಲಿವರಿ ಮೊನ್ನೆನೇ ಆಗಿಬಿಟ್ಟೆ ಸರ್. ಇವಾಗ 11 ದಿವಸ ಆಗಿದೆ ಸರ್. ಇವಾಗ ಒಲ್ಲಿ ತೆಗಿಸ್ಬೇಕು, ಆದ್ರೂ ಕೂಡ ಆಗ್ತಾ ಇಲ್ಲ ಸರ್. ಇವಾಗ ಫುಲ್ ಗ್ಯಾಸ್ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ನಮ್ಮ ತಮ್ಮಂಗೆ ಬಂದು ಕರ್ಕೊಂಡು ಹೋಗಿನಿ. ಕರ್ಕೊಂಡ್ಬಂದು ದಪ್ಕೊಂಡು ಬಂದನು ಸರ್ ಆತ. ಆದ್ರೂ ಗ್ಯಾಸ್ ಸಿಗ್ತಾಯಿಲ್ಲ ಸರ್, ಎಲ್ಲಿ ಸಿಗ್ತಾಯಿಲ್ಲ ಸರ್. ನಾಲ್ಕುವರೆಗೆ ನಾನು ನಿನ್ನೆ 4ವರೆಗೆ ಬಂದಿದ್ದೆ, ಆದ್ರೂ ಕೂಡ ಗ್ಯಾಸ್ ಸಿಗ್ತಾಯಿಲ್ಲ ಸರ್. ಅಷ್ಟೇ ಇವಾಗಿಂದ ಇದು ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ತಮ್ಮಗೆ ಬಂದು ಕರ್ಕೊಂಡು ಹೋಗೇನೆ ದಪ್ಕೊಂಡು ಬಂದನು ಸರ್ ಆಟೋ. ಹಾಂ ಸರ್, LPG ಗ್ಯಾಸ್ ಇಲ್ಲ ಸರ್, ಎಲ್ಲಿ ಇಲ್ಲ. 4 ಬಂಕ್ ಇತ್ತು, 4 ಬಂಕ್ ಎಲ್ಲ ಬಂದ್ ಮಾಡಿಬಿಟ್ಟೆ ಸರ್. ಆಟೋ ಗ್ಯಾಸ್ಗೆ 3000 ಜನ 3000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ. ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನು ಗೊಂದಲ ಆಗಿಲ್ಲ. ಅವ್ರಿಗೂ ಹೇಳಿದ್ದೀವಿ, ಯಾರಿಗೆ ಪ್ರೈವೇಟ್ ಕಂಪನಿಗಳು ಕೂಡ ಸರ್ಕಾರದ ರೇಟ್ ಕೊಡಬೇಕು, ಜನಕ್ಕೆ ತೊಂದರೆ ಕೊಡಬಾರ್ದು, ಅದೇ ಆಕ್ಷನ್ ತಗೊಂತೀವಿ ಅಂತ ಹೇಳಿದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ, ಆ ಪ್ರೈವೇಟ್ ಕಂಪ್ನಿಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಅದರಿಂದ ಇರೋದ್ರಲ್ಲಿ ಮಿತಿವ್ಯಯ ಮಾಡ್ಕೊಬೇಕು. ಯುದ್ಧ ನಡೀತಾ ಇದೆ, ಇಡೀ ದೇಶ ಅಲ್ಲ ಇಡೀ ಜಗತ್ತೇ ಇವತ್ತು ತತ್ತರಿಸುವಂಥ ಕೆಲಸ ಆಗಿದೆ. ಇಂಥ ಸಂದರ್ಭದಲ್ಲಿ ಜನ ಕೂಡ ಕೋಆಪರೇಟ್ ಮಾಡಬೇಕು. ಇಷ್ಟೇ. ಆಟೋ ಗ್ಯಾಸ್ಗೆ 3000 ಜನ 3000 ಸಿಲಿಂಡರ್ ಪ್ರತಿ ದಿನ ಖರ್ಚಾಗ್ತದೆ, ಅದು ಕೊಡ್ತಾ ಇದ್ದೀವಿ. ಆಟೋ ಅವ್ರದ್ದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಮೀಡಿಯಾ ಹೇಳಕ್ ಬಂದು ಅವರು ಪ್ರೈವೇಟ್ ಅವ್ರ ಹತ್ರ ತಗೊಳ್ತಾ ಇದ್ದಾರೆ. ಅವ್ರ ರೇಟ್ ಜಾಸ್ತಿ ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಾರೆ, ಕ್ಯೂ ಆಗಿದೆ. ಬಿಟ್ಟರೆ ಇನ್ನೇನಿಲ್ಲ. ಇಲ್ಲಿ ಯಾವತ್ತು ರೆಗ್ಯುಲರು ಸರ್ಕಾರ ಕಂಪನಿಗಳಲ್ಲಿ ತಗೊಂಡವ್ರಿಗೆ ಏನು ಗೊಂದಲ ಆಗಿಲ್ಲ.
ಇನ್ನು ಬಳ್ಳಾರಿಯಲ್ಲೂ ಕೂಡ ಇದೇ ತೆರನಾದಂಥ ಪರಿಸ್ಥಿತಿ ಇದೆ. ಹಾಗಾಗಿ ಬಳ್ಳಾರಿಯಲ್ಲಿ ಯಾವ ರೀತಿ ಆಗಿದೆ ವಾತಾವರಣ, ಜೊತೆಗೆ ಅಲ್ಲಿನ ಆಟೋ ಚಾಲಕರು ಏನು ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಬಳ್ಳಾರಿ ರಿಪೋರ್ಟರ್ ರಾಧಾಕೃಷ್ಣ ಒಂದು ವಾಕ್ ಥ್ರೂ ನಡೆಸಿದ್ದಾರೆ. ನೋಡೋಣ ಬನ್ನಿ. LPG ಗ್ಯಾಸ್ ಬಂಕ್ಗಳು ಬಂದ್ ಆಗ್ತಾ ಇದ್ರೆ ಇನ್ನೊಂದು ಕೆಲವು ಬ್ಯಾಂಕ್ಗಳಲ್ಲಿ LPG ಅಭಾವ ಸೃಷ್ಟಿಯಾಗಿದೆ. ಇದರಿಂದಾಗಿ ನೀವು ನೋಡ್ಬೋದು ನಮ್ಮ ದೃಶ್ಯಗಳಲ್ಲಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಮೋಕಾರಡ್ನಲ್ಲಿ ಇರ್ತಕ್ಕಂಥ ಒಂದು LPG ಆಟೋ ಗ್ಯಾಸ್ ಬಂಕ್ ಇದು. ಒಂದು ಕಿಲೋಮೀಟರ್ ಗಟ್ಟಲೆ ಇಲ್ಲ ಕ್ಯೂ ನಿಂತಿದ್ದಾರೆ. ಆಟೋ ಡ್ರೈವರ್ ಎಲ್ಲ ಕ್ಯೂ ಮಾಡಿದ್ದಾರೆ. ಯಾಕಂದ್ರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ 7 LPG ಗ್ಯಾಸ್ಗಳು ಏನಿದೆಯೋ ಅದು ಸಂಪೂರ್ಣವಾಗಿ ಬಂದ್ ಆಗಿದೆ ಈಗ. ಸೊ ಅದರಲ್ಲಿ ಒಂದು ಮಾತ್ರ ನಡೀತಾ ಇದೆ, ಅದರಲ್ಲಿ ಲಿಮಿಟೆಡ್ ಈಗ 500 ಲೀಟರ್ಸ್ ಮಾತ್ರ ಅವರು ಫಿಲ್ ಮಾಡ್ತಾ ಇದ್ದಾರೆ ಒಂದು ಆಟೋಗೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಆಟೋ ಚಾಲಕರೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಲಕ್ಷ್ಮಣ ಸರ್. ಸರ್ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ನಿಮ್ಗೆ ಬಳ್ಳಾರಿಯಲ್ಲಿ? ಬಳ್ಳಾರಲ್ಲಿ ಏನಂದ್ರೆ ಎಲ್ಲಾ ಬಂಕ್ಗಳು ಬಂದ್ ಆಗ್ಬಿಡ ಸರ್. ಇವಾಗ ನಮ್ಗೆ ಇಲ್ಲಿ ಒಂದೇ ಇವಾಗ ಇರೋದು ಗ್ಯಾಸ್. ಬೆಳಗ್ಗಿಂದ ದುರ್ಗ ಮುಡಿತ ಸಿಗ್ತಾ ಇತ್ತು, ಅಲ್ಲಿ ಸಿಕ್ಕಿಲ್ಲ. ಇವಾಗ ಇಲ್ಲಿ ನಿಂತ್ಕೊಂಡಿದೀವಿ. 1 ಲೀಟರ್ ಬಂದು 95 ರೂಪಾಯಿ ಮಾಡ್ತಿದ್ದಾರೆ. ಇನ್ನ ರೇಟ್ ಕಮ್ಮಿ ಮಾಡಿದ್ರೆ ನಮ್ಗೆ ಒಳ್ಳೇದು, ನಮ್ ಡ್ರೈವರ್ಗಳಿಗೆ ಎಲ್ಲವರಿಗೂ ಒಳ್ಳೇದಾಗುತ್ತೆ. ಇವಾಗ 95 ರೂಪಾಯಿ ಲೀಟರ್ ಮಾಡಿದ್ರೆ ನಾವೇನ್ ದುಡಿಬೇಕು ಅದರಲ್ಲಿ? 5 ರೂಪಾಯಿ ಜಾಸ್ತಿ ಕೇಳಿದ್ರೆ ಯಾವ ಪ್ಯಾಸೆಂಜರ್ ಕೊಡಲ್ಲ. ಕರೆಕ್ಟಾ? ಇವಾಗ ಇನ್ನೊಬ್ಬನ್ ಬಂದ್ರು ನಾವು 5 ರೂಪಾಯಿ ಅಂದ್ರೂ ಅವ್ನು ಏನಂತಾರ ಕೊಡಕ್ ಆಗಲ್ಲ ಅಂತ, 15 ರೂಪಾಯಿ ಕೊಡ್ತಾರಂತ. ಅದರ ಜೀವನ ಮಾಡಕ್ ಆಗತ್ತೆ? ಆಗಲ್ಲ. ಇಲ್ಲಿ ಬಂದು 95 ರೂಪಾಯಿ ಲೀಟರ್ ಪೆಟ್ರೋಲ್, ಕರೆಕ್ಟಾ? ಡೀಸೆಲ್ ಗ್ಯಾಸ್ 95 ರೂಪಾಯಿ ಲೀಟರ್ ಗ್ಯಾಸ್ ಆದ್ರೆ ನಾವೇನ್ ಜೀವನ ಮಾಡ್ಬೇಕು ಹೇಳ್ರಿ? ಕರೆಕ್ಟಾ? ಅದ ಲಿಮಿಟೆಡ್ ಕೂಡ ಏನೋ ಮಾಡ್ತದೆ 500 ಅದೇನ್ ಹೇಳಿದ್ರು. ಅದು 500 ರೂಪಾಯಿ ಅಂದ್ರೆ ಈ ಸಮಸ್ಯೆ ಗ್ಯಾಸ್ ಸಮಸ್ಯೆ ಇರೋದ್ರಿಂದ ಎಲ್ಲರಿಗೆ 500 ರೂಪಾಯಿ ಹಾಕಿ ಕಳಿಸ್ತೀನಿ ಅಂತ ಹೇಳ್ತಾ ಇದಾರೆ ಅಷ್ಟೇ. 500 ರೂಪಾಯಿ 500 ರೂಪಾಯಿ ಅದು ಬಂದ್ರೆ ಗ್ಯಾಸ್ ಬಂದ್ರೆ ನಮ್ಗೆ ಸಿಗ್ತಾವ. ಗ್ಯಾಸ್ ಸಿಕ್ಕಿಲ್ಲ ಅಂದ್ರೆ ಇಲ್ಲಿ ನಮ್ಗೆ ತೊಂದರೆ ಆಗ್ತದೆ. ಈಗ ಒಂದ್ ದಿನಕ್ಕೆ ನಿಮ್ಗೆ ಎಷ್ಟು ಬೇಕಾಗ್ತದೆ ಗ್ಯಾಸ್ ಅಂತ ಒಂದು ಓಡಿಸ್ಲಿಕ್ಕೆ? ಅಟ್ಲೀಸ್ಟ್ ನಿಮ್ಗೆ ನಿಮ್ಮ ಜೀವನ ನಡಿಬೇಕಲ್ಲ? ಬೇಕಂದ್ರೆ ಅವಾಗ ಅಂದ್ರೆ ಒಂದ್ 400 ರೂಪಾಯಿ ಗ್ಯಾಸ್ ಬೇಕಿತ್ತು ಸರ್. ಇವಾಗ 1000 ರೂಪಾಯಿ ಗ್ಯಾಸ್ ಆದ್ರೂ ಕಮ್ಮಿ ಆಗುತ್ತೆ. ಕಮ್ಮಿ ಆಗುತ್ತೆ. ನಿಮ್ ಕುಟುಂಬ ನಿರ್ವಹಣೆ ಹೇಗೆ? ಮತ್ತೆ ಇಲ್ಲಿ ದುಡಿದ್ರೆ ನಾವ್ ಅಲ್ಲಿ ಜೀವನ ಸರ್, ಇಲ್ಲಿ ದುಡಿದಿಲ್ಲ ಅಂದ್ರೆ ನಮಗೆ ಜೀವನ ಇಲ್ಲ. ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಸರ್ಕಾರಕ್ಕೆ ಏನ್ ಇಷ್ಟಪಡ್ತೀವಿ ಅಂದ್ರೆ ಗ್ಯಾಸ್ ಕಮ್ಮಿ ಆದ್ರೆ ನಮ್ಗೆ ಉತ್ತಮ, ಸರ್ಕಾರಕ್ಕೂ ಉತ್ತಮ. ಇಲ್ಲ ಅಂದ್ರೆ ನಿನ್ನೆ ಅಲ್ಲಿ ಸ್ಟ್ರೈಕ್ ಮಾಡ್ದಂಗೆ ಇಲ್ಲಿ ಸ್ಟ್ರೈಕ್ ಮಾಡ್ಬೇಕಾಗತ್ತೆ ಅಷ್ಟೇ. ಸೊ ಇದು ಇಲ್ಲಿನ ಆಟೋ ಚಾಲಕರು ಹೇಳ್ತಕ್ಕಂಥ ಮಾತು. ದಿನಕ್ಕೊಂದು ಬಂಕ್ಗಳಲ್ಲಿ LPG ಕೊರತೆ ಉಂಟಾಗ್ತಿದೆ. ಇದರಿಂದ ನಮ್ಗೆ ಬದುಕಲಿಕ್ಕೆ, ಜೀವನ ನಡೆಸಲಿಕ್ಕೆ ಬಹಳ ಕಷ್ಟ ಆಗ್ತಿದೆ. ಸರ್ಕಾರ ಆದಷ್ಟು ಬೇಗ ಗ್ಯಾಸ್ ಸಮಸ್ಯೆಯನ್ನು ಪೂರೈಸಬೇಕು, ನಮ್ಮ ನೆರವಿಗೆ ಬರಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ರಾಧಾಕೃಷ್ಣ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.